ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಮ್ಯಾಚ್ ಡೇ ಗೇಮ್ ಆನ್. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಇಸ್ ಅಪ್ ಅಗೇನ್ಸ್ಟ್ ತೆಲುಗು ಟೈಟನ್ಸ್. ತೆಲುಗು ಟೈಟನ್ಸ್ ಮತ್ತೆ ಬೆಂಗಳೂರು ಬುಲ್ಸ್ ಒಂಥರ ಒಂದೇ ಫೇಸಲ್ಲಿ ಸಾಕ್ತಾ ಇದ್ದಾವೆ. 3 ಮ್ಯಾಚ್ ಗೆದ್ದಿರುವಂಥ ತೆಲುಗು ಟೈಟನ್ಸ್, 3 ಮ್ಯಾಚ್ನ ಗೆದ್ದಿರುವಂಥ ಬೆಂಗಳೂರು ಬುಲ್ಸ್. ಆಡಿರುವಂಥ 6 ಮ್ಯಾಚಲ್ಲಿ 3 ಮ್ಯಾಚ್ ಅವರು ಸೋತ್ತಾರೆ, 3 ಮ್ಯಾಚ್ ನಾವು ಸೋತಿದ್ದೀವಿ. ಬಟ್ ಲಾಸ್ಟ್ ಮ್ಯಾಚ್ನ ಅವ್ರು ಸೋತ್ಬಿಟ್ಟು ಬರ್ತಾ ಇದ್ದಾರೆ, ನಾವು ಗೆದ್ಬಿಟ್ಟು ಬರ್ತಾ ಇದ್ವಿ. ಅವ್ರದ್ದು ಹ್ಯಾಟ್ರಿಕ್ ವಿನ್ ಆಗಿತ್ತು, ನಮ್ಮದು ಕೂಡ ಇಲ್ಲಿ ಹ್ಯಾಟ್ರಿಕ್ ವಿನ್ ಆಗಿದೆ. ಹ್ಯಾಟ್ರಿಕ್ ವಿನ್ ಆಗ್ಬಿಟ್ಟು ಒಂದು ಮ್ಯಾಚ್ ಸೋತ್ಬಿಟ್ಟು ಬರ್ತಾ ಇದ್ದಾರೆ. ಸೊ ಒಳ್ಳೆ ಟೀಮ್ ಏನೇ ತೆಲುಗು ಟೈಟನ್ಸ್. ಲಾಸ್ಟ್ ಮ್ಯಾಚ್ ಸ್ವಲ್ಪ ಡಮ್ಮಿ ಆದರೂ ಅಷ್ಟೇನೆ. ಸೊ ಈ ಮ್ಯಾಚ್ ಏನು ಮಾಡ್ತಾರೆ, ಒಳ್ಳೆ ಟಕ್ಕರ್ ಫೈಟ್ನ ಕೊಡ್ತಾರ. ಹ್ಯಾಟ್ರಿಕ್ ವಿನ್ ತಗೊಂಡಿರುವಂಥ ತೆಲುಗು ಟೈಟನ್ಸು, ನಾವು ಹ್ಯಾಟ್ರಿಕ್ ವಿನ್ ತಗೊಂಡಿದ್ದೀವಿ. ಸೊ ಹ್ಯಾಟ್ರಿಕ್ ವರ್ಸಸ್ ಹ್ಯಾಟ್ರಿಕ್ ಅಂತ ಹೇಳಬೇಕು. ನೋಡೋಣ ಅದೇನಾಗುತ್ತೆ ಅಂತ. ಹೆಡ್ ಟು ಹೆಡ್ ಅಂತ ಬಂದಾಗ ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಆಡಿರುವಂಥದ್ದು ಟೋಟಲಾಗೆ 25 ಮ್ಯಾಚ್ ಆಡ್ತು ಅಂತಂದರೆ ಅದರಲ್ಲಿ 16 ಮ್ಯಾಚ್ನ ಗೆದ್ದಿರೋದು ಬೆಂಗಳೂರು ಬುಲ್ಸ್, 5 ಮ್ಯಾಚ್ನ ಮಾತ್ರ ಗೆದ್ದಿದ್ದಾರೆ ತೆಲುಗು ಟೈಟನ್ಸು. ಹಿಸ್ಟಾರಿಕ್ ಡಾಮಿನೇಷನ್ ಅಂತೂ ಇವ್ರು ತೆಲುಗು ಟೈಟನ್ಸ್ ಮೇಲೆ ಎಲ್ಲ ಟೀಮ್ಗಳನ್ನು ಡಾಮಿನೇಟ್ ಮಾಡಿಬಿಟ್ಟಿದೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಯಾವಾಗಲೂ ಬಾಟಮ್ ಆಫ್ ದ ಟೇಬಲ್ ಇರುವಂಥ ಟೀಮು ಕಳೆದ ಸೀಸನ್ ಬಿಡ್ತು ಅಂತಂದರೆ ಎಲ್ಲ ಸೀಸನ್ ಕೂಡ ಆಲ್ಮೋಸ್ಟ್ ಬಾಟಮ್ ಆಫ್ ದ ಟೇಬಲ್ ಇರೋರು. ಸೊ ಅದಕ್ಕೆ ಎಲ್ಲರೂ ಕೂಡ ಹೊಡ್ಕೊಂಡು ತಲೆ ಮೇಲೆ ಪೈಡ್ ಅಂತ ಹೊಡ್ಕೊಂಡು ಹೋಗಿದ್ದಾರೆ. ಸೊ ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಸೀಸನ್ನು ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ತೆಲುಗು ಟೈಟನ್ಸು. ಸೊ ಈ ಸೀಸನ್ ಕೂಡ ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ರೇಟಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ನಾನು ನಮ್ಮ ಟೀಮ್ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ಯಾಕಂದರೆ ಎಲ್ಲ ವಿಡಿಯೋದಲ್ಲೂ ಮಾತಾಡ್ತಾ ಇರ್ತೀನಿ ನಮ್ಮ ಟೀಮ್ ಬಗ್ಗೆ. ಸಖತ್ತಾಗಿ ಆಡ್ತಿದ್ದಾರೆ. ಅಲಿ ರಜಾ ಅಂತೂ ಪೀಕ್ ಫಾರ್ಮಲ್ಲಿದ್ದಾರೆ. ಅದ್ರ ಜೊತೆಗೆ ಆಶೀಶ್ ಸೇರ್ಕೊಂಡಿದ್ದಾರೆ ರೇಟಿಂಗ್ ಡಿಪಾರ್ಟ್ಮೆಂಟಲ್ಲಿ. ಸೊ ಆಶೀಶ್ ಅವ್ರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ ಈ ಮ್ಯಾಚು. ಇಲ್ಲಾಂದರೆ ಗಣೇಶ್ ಅವ್ರನ್ನೇ ಆಡಬೇಕಾಗುತ್ತೆ. ಯಾಕಂದರೆ ಅವರು ಲಾಸ್ಟ್ ಮ್ಯಾಚ್ ಇಂಜುರಿ ಆಯಿತು ಆಶೀಶ್ ಅವರಿಗೆ. ಸೊ ಅದು ಹೆಂಗಿದೆ ಅವರ ಸ್ಟೇಟಸ್ ಅಂತ ಗೊತ್ತಿಲ್ಲ, ಯಾಕಂದರೆ ಸ್ಟ್ರೆಚರಲ್ಲೆಲ್ಲ ತೊಗೊಂಡೋದ್ರು. ಸೊ ಹೋಪ್ಫುಲಿ ಕಮ್ ಬ್ಯಾಕ್ ಮಾಡ್ತಾರೆ. 1-2 ದಿನ ಗ್ಯಾಪಿಂದ ಯಾರೋ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ ಗಣೇಶ್ ಅವ್ರು ಹಿಂಗಿದ್ರು ಇದ್ದಾರೆ. ಸೊ ಓಕೆ, ರೇಟಿಂಗ್ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೇನು ತೊಂದರೆಗಿಂದ್ರೆ ಅಂತೆಲ್ಲ ಏನು ನಮಗೇನು ಅನಿಸೇ ಇಲ್ಲ. ಇನ್ನೂ ಡಿಫೆನ್ಸ್ ಬಗ್ಗೆನೂ ತೊಂದರೆಗಿಂದ್ರೆ ಏನೂ ಅನಿಸಿಲ್ಲ ನಮಗೆ. ಈ ಕಡೆ ಯೋಗೇಶ್, ಆ ಕಡೆ ದೀಪಕ್ ಅಂತೂ ಕೇಳಂಗಿಲ್ಲ, ಸಬ್ಲೈಮ್ ಫಾರ್ಮು. ಈ ಕಡೆಯಿಂದ ಸತ್ಯಪ್ಪ ಮಟ್ಟಿ ಕೇಳಂಗೇನೆ ಇಲ್ಲ ಅಲ್ಲಿ ಡಿಫೆನ್ಸು. ಇನ್ಫ್ಯಾಕ್ಟ್ ರೇಟಿಂಗ್ ಡಿಪಾರ್ಟ್ಮೆಂಟ್ಗಿಂತ ಡಿಫೆನ್ಸಸ್ ಸ್ಟ್ರೆಂತನ್ ಆಗೋಗ್ಬಿಟ್ಟಿದೆ ನಮ್ಮದು. ಅದಕ್ಕೆ ಅಲ್ವಾ ಡಿಫೆನ್ಸಲ್ಲೇ ನಮಗೆ ಬಂದಿದ್ದು 8 ಪಾಯಿಂಟು ಫಸ್ಟ್ ಹಾಫಲ್ಲಿ ಲಾಸ್ಟ್ ಮ್ಯಾಚು. ಸೊ ಕೇಳಂಗೇನೆ ಇಲ್ಲ. ನಮ್ಮ ಬೆಂಗಳೂರು ಬುಲ್ಸು ಟಾಪ್ ನಾಚ್ ಪರ್ಫಾರ್ಮೆನ್ಸ್, ಟಾಪ್ ನಾಚ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ ಯೋಗೇಶ್ ಅವರ ಕ್ಯಾಪ್ಟನ್ಸಿಲಿ. ಸೊ ಮಾತೇ ಇಲ್ಲ ಗುರು ಅವನ ಅಜ್ಜಿ. ಈ ಮ್ಯಾಚ್ ಒಟ್ಟಿನಲ್ಲಿ ಫೈಟ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟೇಷನ್ ಅಂತೂ ತುಂಬ ಇದೆ. ವಿಜಯ್ ಮಲ್ಲಿಕ್ ಜೊತೆಗೆ ಇಲ್ಲಿ ಭರತ್ ಸೇರ್ಕೊಂಡಿದ್ದಾರೆ. ನಮ್ಮ ಎಕ್ಸ್ ಪ್ಲೇಯರು ಬೆಂಕಿ ಭರತ ಏನಾದರೂ ಎಕ್ಸ್ ಪ್ಲೇಯರು ಲಾಸ್ಟ್ ಮ್ಯಾಚ್ 12 ಪಾಯಿಂಟ್ ಕೂಡ ತಗೊಂಡಿದ್ದಾರೆ. ಒಳ್ಳೆ ಫಾರ್ಮಲ್ಲಂತೂ ಕಾಣಿಸ್ತಿದ್ದಾರೆ ಟೂರ್ನಮೆಂಟಲ್ಲಿ. ವಿಜಯ್ ಮಲ್ಲಿಕ್ಗಿಂತ ಒಳ್ಳೆ ಫಾರ್ಮಲ್ಲಿರುವಂಥದ್ದು ಬೆಂಕಿ ಭರತ ಅವರ ಉದ್ದುದ ಕಾಲುಗಳು, ಉದ್ದುದ ಕೈಗಳಿಂದ ಏನಾದರೂ ಬೆಂಗಳೂರು ಬುಲ್ಸ್ಗೆ ಆಫ್ ಇಡ್ತಾರಾ ಅಥವಾ ಬೆಂಕಿ ಭರತನ ಸೆಲೆಕ್ಟ್ ಮಾಡೋದ್ರಲ್ಲಿ ಬೆಂಗಳೂರು ಬುಲ್ಸ್ ಯಶಸ್ವಿ ಆಗ್ತಾರೆ. ನನ್ನ ಪ್ರಕಾರ ಏನು ಗೊತ್ತಾ ಮಗ, ಬೆಂಗಳೂರು ಬುಲ್ಸ್ನ ಡಿಫೆನ್ಸ್ ನೋಡ್ತು ಅಂತಂದರೆ ಬೆಂಕಿ ಭರತನ ಬೆಂಕಿ ಎಲ್ಲ ಕರಗಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಬೆಂಕಿ ಎಲ್ಲ ಆರಿಸ್ಬಿಡ್ತಾರೆ ಅಂತ ಕಾಣಿಸ್ತಾ ಇತ್ತು ನನಗೇನೋ. ಹೋಪ್ಫುಲಿ ಎಳ್ದು ಬಿಸಾಕ್ತಾರೆ, ಗೂಳಿ ಗುಮ್ಮುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ 3 ಮ್ಯಾಚ್ ಸೋತಿರ್ತ್ಕೂ 3 ಮ್ಯಾಚ್ನ ಗೆದ್ದಿರೋದಕ್ಕೂ ಇವಾಗಿರೋಂಥ ಕಾನ್ಫಿಡೆಂಟ್ ಆಗಿರೋಂಥ ಬುಲ್ಸ್ಗೂ 3 ಮ್ಯಾಚ್ ಡೌನ್ ಆಗಿದ್ದಾಗ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದಂಥ ಬುಲ್ಸ್ಗಳಿಗೂ ಬೆಚಾನ್ ಡಿಫ್ರೆನ್ಸ್ ಅಂತೂ ಇದೆ. ಇವಾಗ ಯಾವನೇ ಬರಲಿ ಇರೋ ಹಾಕೊಂಡು ಗುಮ್ತಾ ಇರೋದೇನೆ ಅನ್ನೋ ಒಂದು ಫಾರ್ಮಲ್ಲಿರೋ ಬೆಂಗಳೂರು ಬುಲ್ಸು. ಸೊ ಇವತ್ತು ಆ್ಯಕ್ಚುಲಿ ಸೆಕೆಂಡ್ ಮ್ಯಾಚ್ ನಡೀತಾ ಇರುವಂಥದ್ದು. ನೋಡೋಣ ಮಗ. ಫಸ್ಟ್ ಮ್ಯಾಚು ಗುಜರಾತ್ ವರ್ಸಸ್ ಹರಿಯಾಣ ನಡೀತಾ ಇದೆ. ಸೆಕೆಂಡ್ ಮ್ಯಾಚು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್. ನಿಮಗೇನು ಅನಿಸುತ್ತೆ ಈ ಮ್ಯಾಚು? ತೆಲುಗು ಟೈಟನ್ಸ್ ಗೆಲ್ತಾರಾ ಅಥವಾ ಬೆಂಗಳೂರು ಬುಲ್ಸ್ ಗೆಲ್ತಾರಾ? ನನಗೆ ಅನಿಸಿದೆ ಸ್ಟ್ರಾಂಗ್ ಗಟ್ ಫೀಲಿಂಗು ಬೆಂಗಳೂರು ಬುಲ್ಸ್ನ ಡಿಫೆನ್ಸು ಜೊತೆಗೆ ಅಲಿ ರಜಾ ಸೇರ್ಕೊಂತು ಅಂತಂದರೆ ಪಕ್ಕ ತಲೆ ಮೇಲೆ ಬಿಟ್ಟು ಕಳಿಸ್ತಾರೆ ತೆಲುಗು ಟೈಟನ್ಸ್ಗೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಬಾ.